ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ರೆಸಿಪಿ ಯಾವುದಪ್ಪ ಅನ್ನೋದಾದರೆ ಸಮ್ಮರ್ ಸೀಸನಲ್ಲಿ ಅದ್ಭುತವಾಗಿ ಇರ್ತಕ್ಕಂಥ ಒಂದು ಡೆಸರ್ಟ್ ಅಂತಲೇ ಹೇಳ್ಬೋದು. ಅದ್ಭುತವಾದಂಥ ಒಂದು ಸಿಹಿ ತಿಂಡಿ ಅನ್ಬೋದು. ನಿಮ್ಮ ದೇಹವನ್ನು ತಂಪಾಗಿಡಲು ಇದು ತುಂಬಾ ಸಹಾಯಕಾರಿಯಾಗಿರ್ತಕ್ಕಂಥ ಒಂದು ರೆಸಿಪಿ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ. ಯಾವುದಪ್ಪ ಅದು ಅನ್ನೋದಾದರೆ ಶ್ರೀಖಂಡನ ಮಾಡುವ ಅದ್ಭುತವಾದಂಥ ಒಂದು ಶ್ರೀಖಂಡ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇವತ್ತು. ತಪ್ಪದೇ ಸಂಪೂರ್ಣ ವಿಡಿಯೋನ ನೋಡಿ ಸ್ಕಿಪ್ ಮಾಡದೆ. ಶ್ರೀಖಂಡ್ ಬಂದು ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಮೊಸರು ಮತ್ತು ಸಕ್ಕರೆ ಕೆಲವು ಇಂಗ್ರೀಡಿಯೆಂಟ್ಸಿಂದ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ರೆಸಿಪಿ ಆಗಿದೆ. ಸೊ ಬನ್ನಿ ಈ ಒಂದು ಅದ್ಭುತವಾದ ಶ್ರೀಖಂಡ್ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರುವ. ಮೊದಲಿಗೆ ನಾನು 1 ಲೀಟರ್ ಮೊಸರನ್ನ ತೊಗೊಂಡಿದ್ದೀನಿ. ಸೊ 1 ಲೀಟರ್ ಮೊಸರಿನಿಂದ ನಾನು ಇವತ್ತು ಶ್ರೀಖಂಡನ ಮಾಡ್ತಾ ಇರೋದು. 1 ಬೌಲ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ, 2 ಏಲಕ್ಕಿನ ತೊಗೊಂಡಿದ್ದೀನಿ. ಸೊ ಇದು 3 ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಅದ್ಭುತವಾದಂಥ ಶ್ರೀಖಂಡನ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದಾಗಿರುತ್ತೆ. ಬನ್ನಿ ಅದ್ಭುತವಾದಂಥ ಶ್ರೀಖಂಡ್ ಯಾವ ಥರ ಮಾಡೋದಂತ ನೋಡ್ಕೊಂಬರುವ. ಮೊದಲಿಗೆ ನಾನು ಮೊಸರನ್ನು ಏನು ತೊಗೊಂಡಿದ್ದೀನಿ ಗೊತ್ತಾ, ಇದನ್ನು ಒಂದು ಬಿಳಿ ಬಟ್ಟೆನಲ್ಲಿ ಮೊಸರನ್ನು ಹಾಕ್ಬಿಟ್ಟು ಕಟ್ಬಿಟ್ಟಿಡಬೇಕಾಗಿರುತ್ತೆ. ಅಂದರೆ ಮೊಸರಿನಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಏನಿರುತ್ತೆ ಎಲ್ಲನೂ ಹೋಗಬೇಕಾಗಿರುತ್ತೆ. ಅದಾದ ಮೇಲೆ ನಮಗೆ ಶ್ರೀಖಂಡ ಮಾಡಲು ಯೋಗ್ಯವಾದಂಥ ಒಂದು ಮೊಸರು ಸಿಗುತ್ತೆ ಅಂದ್ಕೊಳ್ಳಿ. ಸೊ ಬನ್ನಿ ಈ ಒಂದು ಮೊಸರನ್ನು ಬಟ್ಟೆನಲ್ಲಿ ಯಾವ ಥರ ಹಾಕ್ಬಿಟ್ಟು ಕಟ್ಟಿಡೋದು ಅಂತ ತೋರಿಸ್ತೀನಿ ಅಂತ. ನೋಡಿ, ಈ ಥರದ ಒಂದು ಬಿಳಿ ಬಟ್ಟೆನಲ್ಲಿ ಎಲ್ಲ ಮೊಸರನ್ನ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ಗಂಟನ್ನು ಹಾಕ್ಬಿಟ್ಟು ಕಟ್ಬಿಟ್ಟಿಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಮೊಸರಲ್ಲಿರ್ತಕ್ಕಂಥ ಎಲ್ಲ ನೀರಿನ ಅಂಶ ಕೆಳಗಡೆ ಇಳಿದು ಗಟ್ಟಿಯಾಗಿರ್ತಕ್ಕಂಥ ಒಂದು ಮೊಸರು ನಮಗೆ ಸಿಗುತ್ತೆ. ಅದಾದ ನಂತರವೇ ನಮಗೆ ಅದಕ್ಕೆ ಸಕ್ಕರೆನ ಹಾಕ್ಬಿಟ್ಟು ಶ್ರೀಖಂಡನ ರೆಡಿ ಮಾಡಬೇಕಾಗಿರುತ್ತೆ. ಇವಾಗ ಮೊಸರನ್ನು ಕಟ್ಬಿಟ್ಟಿಡುವ, ನೀರೆಲ್ಲ ಇಳಿದ ಮೇಲೆ ಶ್ರೀಖಂಡ್ ಯಾವ ಥರ ಮಾಡೋದಂತ ತೋರಿಸ್ತೀನಿ ಅಂತ ನಿಮಗೆ. ನೋಡಿ, ಈ ಥರ ನಾನು ಬಟ್ಟೆನೆಲ್ಲ ಹಾಕ್ಬಿಟ್ಟು ಕಟ್ಟಿದ್ದೀನಿ ಅಂದ್ಕೊಳ್ಳಿ. ಮೊಸರಲ್ಲಿರ್ತಕ್ಕಂಥ ನೀರು ನೋಡಿ ಯಾವ ಥರ ಇಳೀತಾ ಇದೆ ಕೆಳಗಡೆಗೆ. ಸೊ ಇದೇ ಥರ ನೀವು ಕಟ್ಬಿಟ್ಟಿಡೋದ್ರಿಂದ ಮೊಸರಲ್ಲಿರ್ತಕ್ಕಂಥ ನೀರೆಲ್ಲ ಇಳಿದ್ಬಿಟ್ಟು ನಮಗೆ ಗಟ್ಟಿಯಾಗಿರ್ತಕ್ಕಂಥ ಮೊಸರು, ಶ್ರೀಖಂಡ್ಗೆ ರೆಡಿಯಾಗಿರ್ತಕ್ಕಂಥ ಮೊಸರು ಸಿಗುತ್ತೆ ಅಂದ್ಕೊಳ್ಳಿ. ಈ ಒಂದು ಮೆಥಡ್ ಏನಿದೆ ಗೊತ್ತಾ, ಟ್ರೆಡಿಷ್ನಲ್ ವೇನಲ್ಲಿ ಮಾಡ್ತಿರ್ತಕ್ಕಂಥದ್ದು ಅಂದ್ಕೊಳ್ಳಿ. ಇವಾಗ ಇನ್ನೂ ಸುಮಾರು ಬೇರೆ ಥರನೂ ಮಾಡ್ತಾರೆ, ಬಟ್ ನಾನು ನಿಮಗೆ ಟ್ರೆಡಿಷ್ನಲ್ ವೇನಲ್ಲಿ ಶ್ರೀಖಂಡ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಈ ನೀರೆಲ್ಲ ಹಿಡಿಯೋವರೆಗೂ ಈ ಒಂದು ಬಟ್ಟೆನ ಕಟ್ಬಿಟ್ಟು ಇಟ್ಬಿಡೋಣ ಬನ್ನಿ. ಅದಾದ ನಂತರ ಸಿಗ್ತೀನಿ ಅಂತ ನಿಮಗೆ. ಶ್ರೀಖಂಡ್ ಮಾಡೋಕ್ಕಂಥ ಮೊಸರನ್ನ ಏನೋ ಕಟ್ಟಿಟ್ಟಿದ್ದೆ ಗೊತ್ತಾ. 1 ಲೀಟರ್ ಮೊಸರು ಬಂದು ಈ ಕನ್ಸಿಸ್ಟೆನ್ಸಿನಲ್ಲಿ ಈ ಥರ ರೆಡಿಯಾಗಿದೆ ಅಂದ್ಕೊಳ್ಳಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇದರಲ್ಲಿ 1 ಡ್ರಾಪ್ ಆಫ್ ವಾಟರ್ ಕೂಡ ಇಲ್ಲ ಅಂದ್ಕೊಳ್ಳಿ, 1 ಹನಿನೂ ನೀರಿಲ್ಲ. ಸಕ್ಕತ್ತಾಗಿ ಕಾಣಿಸ್ತಾ ಉಂಟು. ಒಂಥರ ಏನೋ ಐಸ್ ಕ್ರೀಮ್ ಏನಾದ್ರು ಇಟ್ಬಿಟ್ಟಿದ್ದೀವ ಅನ್ನೋ ಥರ ಕಾಣಿಸ್ತಾ ಇದೆ. ಇದಕ್ಕೆ ನಾನಿವಾಗ 2 ಏಲಕ್ಕಿ ಏನು ತೊಗೊಂಡಿದ್ದೆ ಗೊತ್ತಾ, ಅದನ್ನು ಪುಡಿ ಮಾಡಿಬಿಟ್ಟು ಹಾಕಿದ್ದೀನಿ. ಇವಾಗ ಇದಕ್ಕೆ ಸಕ್ಕರೆನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಬನ್ನಿ ಅದನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ ಅಂತ. ಮೊದಲಿಗೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಡುವ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ. ಈ ಥರ ಕೈಯಿಂದ ನೀಟಾಗಿ ಎಲ್ಲ ಸಕ್ಕರೆನೂ ಕೂಡ ಹದವಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಒಂದೇ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ ಆವಾಗ ಅದು ಸಕ್ಕರೆ ಮಿಕ್ಸ್ ಹಾಕಿದ ತಕ್ಷಣ. ನೋಡಿ, ಈ ಥರ ಹೀಗೆ ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. ನೀವು ಸಕ್ಕರೆನ ನೋಡಿಬಿಟ್ಟು ಸಿಹಿಗೆ ಅನುಗುಣವಾಗಿ ತೊಗೊಂಡಿರ್ತಕ್ಕಂಥ ಸಕ್ಕರೆನಲ್ಲಿ ಮಿಕ್ಸ್ ಮಾಡ್ತಾ ಹೋಗಿ. ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಚೇಂಜ್ ಆಗ್ತಾ ಇದೆ. ಇದೇ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ಆವಾಗ ನಿಮಗೆ ಫುಲ್ ಗಟ್ಟಿಯಾಗಲ್ಲ. ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಲೈಟ್ ಲಿಕ್ವಿಡಲ್ಲಿ ಬರುತ್ತೆ. ಅಂದರೆ ಫುಲ್ ಲಿಕ್ವಿಡ್ ಅಲ್ಲ, ಜಸ್ಟ್ ಸ್ಮೂತ್ ಆಗುತ್ತೆ, ಒಂಥರ ಪೇಸ್ಟ್ ಥರ ಆಗುತ್ತೆ. ಆ ಒಂದು ಕನ್ಸಿಸ್ಟೆನ್ಸಿ ಬಂದರೆ ಆವಾಗ ನಿಮಗೆ ಶ್ರೀಖಂಡ್ ರೆಡಿಯಾಗಿದೆ ಅಂತ ಅರ್ಥ. ಇದಕ್ಕೆ ಬೇಕಿದ್ರೆ ನೀವು ಫುಡ್ ಕಲರ್ನ ಹಾಕ್ಕೋಬೋದು ಅಥವಾ ಕೇಸರಿನೂ ಕೂಡ ಯೂಸ್ ಮಾಡ್ಕೋಬೋದಾಗಿರುತ್ತೆ. ನಾನು ಯಾವುದನ್ನು ಯೂಸ್ ಮಾಡಿಲ್ಲ, ಪ್ಲೇನಾಗಿ ಹಾಗೆ ಇಟ್ಕೊಂಡಿದ್ದೀನಿ ನಾನು, ವೈಟ್ ಕಲರಲ್ಲೇ ಇರಲಿ ಅಂತ. ಜಸ್ಟ್ ಬರೀ ನಾನು ಏಲಕ್ಕಿ ಪೌಡರ್ ಮಾತ್ರ ಹಾಕ್ಕೊಂಡಿರೋದು. ಸೊ ಇದೇ ಥರ ಹೀಗೆ ಕೈಯಿಂದ ಮಿಕ್ಸ್ ಮಾಡ್ತಾನೆ ಇರಬೇಕು ಅಂದ್ಕೊಳ್ಳಿ ಕಂಟಿನ್ಯೂಸ್ ಆಗಿ. ನೋಡಿ, ಅದ್ಭುತವಾದಂಥ ಶ್ರೀಖಂಡ್ ರೆಸಿಪಿ ರೆಡಿಯಾಗಿದೆ ಅಂದ್ಕೊಳ್ಳಿ. ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಟೆಕ್ಸ್ಚರ್ ನೋಡಿ ಹೆಂಗೆ ಬಂದಿದೆ, ಅದ್ಭುತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೇಲ್ಗಡೆಗೆ ನಾನು
ಬಾದಾಮಿ ಮತ್ತು ಗೋಡಂಬಿನ ಸ್ಲೈಸ್ ಮಾಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇನ್ನೂ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಈ ಒಂದು ಅದ್ಭುತವಾದಂಥ ಶ್ರೀಖಂಡ್ ನಿಮಗೆ ಸಮ್ಮರ್ ಟೈಮಲ್ಲಿ ತಿನ್ನೋದಕ್ಕೆ ಒಳ್ಳೆ ಮಜಾ ಕೊಡುತ್ತೆ. ಇದನ್ನು ನೀವು ಸ್ವಲ್ಪ ಹೊತ್ತುಗಳ ಕಾಲ ಫ್ರಿಡ್ಜಲ್ಲಿಟ್ಟು ತಿಂದರೆ ಅಂತ ಇನ್ನೂ ಮಜಾ ಬರುತ್ತೆ ಅಂದ್ಕೊಳ್ಳಿ. ಈ ಒಂದು ಅದ್ಭುತವಾದಂಥ ಶ್ರೀಖಂಡ್ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಈಟ್ ಹೆಲ್ದಿ, ಸ್ಟೇ ಸೇಫ್, ಬೈ ಫಾರ್ ನೌ.